ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವಿನೋಸ್ ಗ್ಲಿಮ್ಸ್. ನಾನು ನಿಮ್ಮೆಲ್ಲರ ಪ್ರೀತಿಯ ಉನ್ನತ. ಇವತ್ತಿನ ಹೊಸ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಬಂದು ಶನಿವಾರ. ಸೊ ಶನಿವಾರ ಹಾಸ್ಪಿಟಲ್ಗೆ ಹೋಗಿ ಬರಬೇಕಿತ್ತು, ಬಿಕಾಸ್ ತುಂಬ ದಿವಸದಿಂದ ಹೋಗಬೇಕಿತ್ತು ಮತ್ತು ಟೈಮ್ ಆಗ್ತಿರಲಿಲ್ಲ. ಕಾಲೇಜಿಂದ ಬಂದುಬಿಟ್ಟು ರೆಸ್ಟ್ ಮಾಡಿಬಿಡ್ತಿದ್ದೆ. ಸೊ ಸರಿ ಇವತ್ತು ರಜೆ ಇದೆ, ಹೇಗಿದ್ರು ಹೋಗಿ ಬರೋಣ ಅಂತ ಹೇಳಿ ಹೋಗಿದ್ದೆ. ಸೊ ನನ್ನ ಲಾಸ್ಟ್ ವ್ಲಾಗಲ್ಲಿ ಅಪ್ಡೇಟ್ ಮಾಡ್ದಂಗೆ ತುಂಬ ಪೆಲ್ವಿಕ್ ಪೇನ್ ಇತ್ತು. ಸೊ ಅದು ಕೂಡ ಒಂದು ಕಡೆ ಭಯ ಅನ್ನಿಸ್ತಾ ಇತ್ತು, ಏನಪ್ಪ ಅಂತ ಹೇಳಿ. ಸೊ ಅದಕ್ಕೆ ಇವತ್ತು ಹೋಗಿದ್ದೆ. ಸೊ ಇಟ್ಸ್ ಆಲ್ಮೋಸ್ಟ್ 30 ವೀಕ್ಸ್. ಎಷ್ಟು ಬೇಗ 30 ವೀಕ್ಸ್ ಆಗೋಯ್ತಪ್ಪ ಅಂತ ಅನ್ನಿಸ್ತಾ ಇದೆ ನಿಜವಾಗ್ಲೂ. ಇವಾಗಿನ್ನೂ ಫಸ್ಟ್ ಸ್ಕ್ಯಾನ್ಗೆ ಹೋಗಿ ಫಸ್ಟ್ ಸ್ಕ್ಯಾನಲ್ಲಿ ಇಲ್ಲ ಇನ್ನೂ ಹಾರ್ಟ್ ಬೀಟ್ ಬಂದಿಲ್ಲ ಅಂತ ಹೇಳಿದ್ದು. ಆಮೇಲೆ ಸೆಕೆಂಡ್ ಸ್ಕ್ಯಾನ್ ತನಕ ವೆಯ್ಟ್ ಮಾಡಿ ಆಮೇಲೆ ಹೋಗಿ ಮತ್ತೆ ಓಕೆ ಹಾರ್ಟ್ ಬೀಟ್ ಬಂದಿದೆ, ಎಲ್ಲ ನಾರ್ಮಲ್ ಆಗಿದೆ ಅಂತ ಹೇಳಿದಂಥದ್ದು. ಸೊ ಎಷ್ಟು ಬೇಗ ಟೈಮ್ ಹೋಗ್ತಾ ಇದೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಒಂಥರ ಖುಷಿ ಆಗ್ತಾಯಿದೆ, ಒಂದು ಕಡೆ ಭಯ ಕೂಡ ಆಗ್ತಾಯಿದೆ. ಸೊ ಈ ಸತಿ ಕೂಡ ಹೋದಾಗ ಸ್ಕ್ಯಾನ್ ಮಾಡಿದ್ರು ಡಾಕ್ಟರ್. ಸ್ಕ್ಯಾನ್ ಮಾಡಿ ಓಕೆ ಎವ್ರಿಥಿಂಗ್ ಇಸ್ ಫೈನ್, ನಾರ್ಮಲ್ ಅಂದರು. ಬಟ್ ಅದೇ ಈ ಥರ ತುಂಬ ಪೇನ್ ಆಗ್ತಾಯಿದೆ ಡಾಕ್ಟರ್ ಅಂತ ಹೇಳಿದಾಗ, ಸೊ ಫಸ್ಟ್ ನನ್ನ ಡೆಲಿವರಿ ಟೈಮಲ್ಲೂ ಅದೇ ರೀತಿ ಪೇನ್ ಯಾವ ರೀತಿಯೂ ಇರಲಿಲ್ಲ ಹೇಳಬೇಕು ಅಂದರೆ. ಬಟ್ ಆದರೆ ಫಸ್ಟ್ ಪ್ರೆಗ್ನೆನ್ಸಿಲಿ ಏನಾಗಿತ್ತು ಅಂತಂದರೆ, ಡೆಲಿವರಿ ಟೈಮ್ಗೆ ಹೋದಾಗ ನಾರ್ಮಲಿಗೆ ಆಲ್ಮೋಸ್ಟ್ ನಾವು 8 to 9 hours ಟ್ರೈ ಮಾಡಿದ್ದೀವಿ. ಆಫ್ಟರ್ ದ ಪೇನ್ ಬಂದಾದಮೇಲೆ ನಾರ್ಮಲ್ ಡೆಲಿವರಿ ಆಗುತ್ತೆ, ಬಿಕಾಸ್ ಬೇಬಿ ಪೊಸಿಷನ್ ಬಂದಿತ್ತು, ಹೆಡ್ ಡೌನ್ ಆಗಿತ್ತು, ಎಲ್ಲನೂ ಆಗಿತ್ತು. ಬಟ್ ಓನ್ಲಿ ಥಿಂಗ್ ಇಸ್ ನನ್ನ ಲಿಗಮೆಂಟ್ ಏನಿದೆ ಅಥವಾ ಪೆಲ್ವಿಕ್ ಬೋನ್ ಏನಿದೆ, ಇಟ್ ವಾಸ್ ನಾಟ್ ಏಬಲ್ ಟು ಸ್ಟ್ರೆಚ್. ಅದು ಇಟ್ ವಾಸ್ ನಾಟ್ ಗಿವಿಂಗ್ ವೇ ಫಾರ್ ದ ಬೇಬಿ ಟು ಕಮ್ ಔಟ್. ಸೊ ಅದು ಒಂದು ರೀಸನ್ನಿಂದ ಬೇಬಿ ಡೆಲಿವರಿ ನಾರ್ಮಲ್ ಆಗಲಿಲ್ಲ. ಇನ್ಫ್ಯಾಕ್ಟ್ ಭೈರವ್ ಆಚೆ ಕಡೆ ಬರೋಕ್ಕೆ ಟ್ರೈ ಮಾಡಿ ಇಲ್ಲೊಂದು ಗುಪ್ಪೆ ಥರನೇ ಬಂದುಬಿಟ್ಟಿತ್ತು ಅವನಿಗೆ ಆಚೆ ಕಡೆ ಬಂದಾಗ. ಸೊ ಆಫ್ಟರ್ ದ ಡೆಲಿವರಿ ಅದು ಕೂಡ ತೋರಿಸಿದ್ರು ಡಾಕ್ಟರು. ಸೊ ಈ ಸತಿ ಏನಾಗಿದೆ ಅಂದರೆ, ದ ಯೂಟ್ರಸ್ದು ವೆಯ್ಟ್ ಏನಿದೆ ಅಥವಾ ಬೇಬಿ ವೆಯ್ಟ್ ಏನಿದೆ ಅದು ಬೋನ್ ಮೇಲೆ ಬೀಳ್ತಾ ಇರೋದ್ರಿಂದ ಬೋನ್ ಸ್ವಲ್ಪ ಪೇನ್ ಆಗ್ತದೆ ನನಗೆ. ಸೊ ಎರಡೂ ಸೈಡ್ ಏನಿಲ್ಲ, ಜಸ್ಟ್ ಒಂದು ಸೈಡ್ ಮಾತ್ರ ಬೋನ್ ಪೇನ್ ಆಗ್ತದೆ. ಸೊ ಹಾಗಾಗಿ ಡಾಕ್ಟ್ರು ಜಾಸ್ತಿ ಫೈಬ್ರಸ್ ಕಂಟೆಂಟ್ ತೊಗೋಬೇಕು, ಮೆಗ್ನೀಷಿಯಮ್ ತೊಗೋಬೇಕು, ಅವಾಗ ಸ್ವಲ್ಪ ಬಾಡಿ ಗಟ್ಟಿ ಆಗುತ್ತೆ. ಬಿಕಾಸ್ ನಮ್ಮಲ್ಲಿರುವಂಥ ಪ್ರತಿಯೊಂದು ಶಕ್ತಿನೂ ಮಗು ಹೇಳ್ಕೊತಾ ಇರುತ್ತೆ. ಈ ಒಂದು ಟೈಮಲ್ಲಿ ಮಗುಗೆ ಬೇಕಾಗುವಂಥ ಪ್ರತಿಯೊಂದು ಕಂಟೆಂಟ್ ಕೂಡ ಹೋಗಬೇಕಾಗುತ್ತೆ. ಸೊ ಹಾಗಾಗಿ ಎರಡೆರಡು ವ್ಯಕ್ತಿಗಳು ಎಷ್ಟು ಪೌಷ್ಟಿಕಾಂಶ, ನನಗೆ ಸಿಕ್ಕಾಬಟ್ಟೆ ಟೆನ್ಷನ್ ಆಗಿತ್ತು, ಯಾಕೆ ಈ ಥರ ಪೇನ್ ಆಗ್ತದೆ ಏನು ಅಂತ ಹೇಳಿ. ಬಟ್ ಆದಮೇಲೆ ಡಾಕ್ಟರ್ಗೆ ಹೇಳಿದ್ಮೇಲೆ ಸೊ ಶಿ ವಾಸ್ ನಾರ್ಮಲ್, ಇಟ್ಸ್ ಓಕೆ. ನಿಮ್ಮ ಲಿಗಮೆಂಟ್ ಏನಿದೆ ಅಥವಾ ನಿಮ್ಮ ಬೋನ್ ಏನಿದೆ ಸ್ವಲ್ಪ ವೀಕ್ ಇದೆ, ಹಾಗಾಗಿ ಆ ರೀತಿ ಪೇನ್ ಬರ್ತಾ ಇರುತ್ತೆ. ಸೊ ನಥಿಂಗ್ ಟು ವರಿ. ಬಟ್ ಆದರೆ ನೀವು ಒಂದು ಸ್ವಲ್ಪ ಮೆಗ್ನೀಷಿಯಮು ಮತ್ತು ಏನು ಹೇಳ್ತಾರೆ ಫೈಬ್ರಸ್ ಕಂಟೆಂಟ್ ಫುಡ್ನ ಸ್ವಲ್ಪ ಚೆನ್ನಾಗಿ ತೊಗೊಂಡ್ರೆ ಐ ಥಿಂಕ್ ಇಟ್ ವಿಲ್ ಬಿ ಫೈನ್. ಸೊ ನಥಿಂಗ್ ಟು ವರಿ ಅಂತ ಹೇಳಿದ್ರು. ಸೊ ಅದು ಒಂದು ರೀತಿ ಸಮಾಧಾನ ಅಂತ ಅನ್ನಿಸ್ತು. ಬಟ್ ಅದೇ ವೈಟ್ ಡಿಸ್ಚಾರ್ಜ್ ಏನಾದರೂ ಇದೆಯಾ ಅಥವಾ ಏನಾದರೂ ಸ್ಪಾಟಿಂಗ್ಸ್ ಆ ಥರ ಏನಾದರೂ ಕಾಣಿಸ್ತಾ ಇದೆಯಾ ಅಂತ ಹೇಳಿದ್ರು. ಸೊ ಆ ಥರದ್ದು ಏನೂ ಇಲ್ಲ, ನಥಿಂಗ್ ಲೈಕ್ ವೈಟ್ ಡಿಸ್ಚಾರ್ಜ್, ತುಂಬ ವೈಟ್ ಡಿಸ್ಚಾರ್ಜ್ ಆಗುವಂಥದ್ದಾಗಲಿ ಅಥವಾ ಸ್ಪಾಟಿಂಗ್ ಕಾಣಿಸೋವಂಥದ್ದಾಗಲಿ ಈ ಥರದ್ದೇನೂ ಇಲ್ಲ ಡಾಕ್ಟರ್ ಅಂತ ಅಂದರೆ. ಸೊ ಇಫ್ ಆ ಥರದ್ದು ಏನೂ ಮೇಜರ್ ಇಶ್ಯೂಸ್ ಇಲ್ಲ ಅಂತಂದರೆ ಐ ಥಿಂಕ್ ಇಟ್ ಶುಡ್ ಬಿ ಕ್ವೈಟ್ ನಾರ್ಮಲ್. ನಿಮ್ಮ ಲಿಗಮೆಂಟ್ ಸ್ವಲ್ಪ ಸಾಫ್ಟ್ ಇರೋದ್ರಿಂದ ಆ ಪ್ರೆಷರ್ನ ತಡ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇರುತ್ತೆ ಬಾಡಿಗೆ. ಬಟ್ ಸಮ್ಹೌ ಇಟ್ ಈಸ್ ಅನ್ಕಂಫರ್ಟಬಲ್. ಬಟ್ ಡೆಲಿವರಿ ಆದಮೇಲೆ ಆ ಪೇನ್ ನಾರ್ಮಲ್ ಆಗುತ್ತೆ. ಇಟ್ ಗೆಟ್ ಸ್ಟೆಬಿಲೈಸ್ಡ್ ಇನ್ 3 to 4 months ಅಂತ ಹೇಳ್ಬೋದು. ಬಟ್ ಕೆಲವ್ರಿಗೆ ಅದು ರಿಟೇನ್ ಆಗುತ್ತಂತೆ. ಸೊ ಆ ಒಂದು ಟೈಮಲ್ಲಿ ಸ್ವಲ್ಪ ಕ್ಯಾಲ್ಶಿಯಂ ಸಪ್ಲಿಮೆಂಟ್ಸ್ ಇರ್ಬೋದು ಅಥವಾ ಫೈಬ್ರಸ್ ತುಂಬಿರುವಂಥ ಫುಡ್ಗಳಿರ್ಬೋದು. ಸೊ ಈ ಥರದನ್ನು ಹೇರಳವಾಗಿ ತಗೊಳ್ಳೋದ್ರಿಂದ ನಮ್ಮ ಬಾಡಿ ಆಲ್ಮೋಸ್ಟ್ ಏನು ನ್ಯೂಟ್ರಿಷನ್ ನಾವು ಮಗುಗೆ ಕೊಟ್ಟಿರ್ತೀವೋ ಅದನ್ನು ರಿಟೇನ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ಸೊ ಐ ಥಿಂಕ್
ಅದು ಒಂಥರ ಒಂದು ಕ್ಲಾರಿಟಿ, ಒಂದು ಡಾಕ್ಟರ್ಗೆ ಹೋಗಿ ಕೇಳೋ ತನಕ ಅದು ಒಂಥರ ಮನಸ್ಸಲ್ಲಿ ಎಲ್ಲೋ ನೋವ್ತಾ ಇರುತ್ತೆ, ಯಾಕಪ್ಪ ಈ ಥರ ನೋವು. ಇದು ಯೂಶಲಿ ಐ ಮೀನ್ ಫಸ್ಟ್ ಪ್ರೆಗ್ನೆನ್ಸಿಲಿ ಈ ಥರ ಏನಾದರೂ ಎಕ್ಸ್ಪೀರಿಯನ್ಸ್ ಮಾಡಿದರೆ ನಮಗೆ ಬಿಡು, ಫಸ್ಟ್ ಪ್ರೆಗ್ನೆನ್ಸಿಲಿ ಕೂಡ ಇದಾಗಿತ್ತು, ಸೊ ಹಾಗಾಗಿ ದಿಸ್ ಇಸ್ ನಾರ್ಮಲ್ ಅಂತ ಹೇಳ್ಬೋದು. ನನಗೆ ಅದೇ ಅನಿಸಿತ್ತು, ಬಿಕಾಸ್ ಫಸ್ಟ್ ಪ್ರೆಗ್ನೆನ್ಸಿಲಿ ಕೂಡ ಥೈರಾಯ್ಡ್ ಇದೆ ಅಂತ ಹೇಳಿದರು. ಏನು ಥೈರಾಯ್ಡ್ ಟ್ಯಾಬ್ಲೆಟ್ಸ್ ತೊಗೋತಾ ಇದ್ದೆ. ಡೆಲಿವರಿ ಆಗಿ 3 to 4 months ತೊಗೊಂಡೆ, ಮತ್ತು ಅದಾದ್ಮೇಲೆ ಸ್ಟಾಪ್ ಮಾಡಿಬಿಟ್ಟೆ ನಾನು. ಸೊ ಈ ಸತಿ ಥೈರಾಯ್ಡ್ ಇದೆ ಅಂತ ಅಂದಾಗ ಐ ಡೋಂಟ್ ಫೀಲ್ ಮಚ್ ಡಿಫ್ರೆನ್ಸ್. ಓಕೆ, ಇಟ್ಸ್ ಜಸ್ಟ್ ಒನ್ ಸಿಂಗಲ್ ಟ್ಯಾಬ್ಲೆಟ್ ದಟ್ ಐ ಶುಡ್ ಟೇಕ್ ಅಂತ. ಬಟ್ ಎಸ್, ಡೆಫಿನೆಟ್ಲಿ ನಾವು ಏನೇ ಒಂದು ಮಾಡಿದ್ರೂ ಅದ್ರದ್ದು ಸೈಡ್ ಎಫೆಕ್ಟ್ಸ್ ಅಂತೂ ಖಂಡಿತ ಇದ್ದೇ ಇರುತ್ತೆ. ಲೈಕ್ ನಾವು ಟ್ಯಾಬ್ಲೆಟ್ಸ್ ತೊಗೋತೀವಿ ಅಂದರೆ ಪ್ರಾಬಬ್ಲಿ ಅದು ನಮ್ಮ ಅದರ್ ಬಾಡಿ ಪಾರ್ಟ್ಸ್ ಮೇಲೆ ಕೂಡ ಎಫೆಕ್ಟ್ ಆಗುತ್ತೆ. ಸೊ ಆದಷ್ಟು ನಮ್ಮ ಲೈಫ್ ಸ್ಟೈಲಲ್ಲಿ, ನಮ್ಮ ಫುಡ್ಡಲ್ಲಿ ಕಂಟ್ರೋಲ್ ಮಾಡೋದು ಬೆಸ್ಟ್ ಅಂತ ಹೇಳ್ಬೋದು. ಬಟ್ ಈಗಿನ ಲೈಫ್ ಸ್ಟೈಲಲ್ಲಿ ಆ ರೀತಿ ಒಂದು ಪೌಷ್ಟಿಕವಾದ ಆಹಾರ ತಿನ್ನುವಂಥದ್ದು ತುಂಬ ಕಷ್ಟ ಆಗೋಗ್ಬಿಟ್ಟಿದೆ. ಎಷ್ಟು ಟ್ರೈ ಮಾಡ್ತೀನಿ ಹೋಮ್ ಫುಡ್, ಬಟ್ ಔಟ್ಸೈಡ್ ಫುಡ್ ತುಂಬ ಕ್ರೇವಿಂಗ್ಸ್ ಆಗುತ್ತೆ. ಆ್ಯಂಡ್ ದಟ್ಸ್ ಹೌ ಇಟ್ಸ್ ಗೋಯಿಂಗ್. ಸೊ ಹಾಗಾಗಿ ಸಂಭಾವ ಒಂದು ಯಾವುದೇ ರೀತಿ ಕಾಂಪ್ಲಿಕೇಶನ್ಸ್ ಇಲ್ಲ, ಅಥವಾ ಪೇನ್ ಇಸ್ ಕ್ವೈಟ್ ನಾರ್ಮಲ್ ಅಂತ ಅಂದಾಗ ನಂಗೆ ಸ್ವಲ್ಪ ಸಮಾಧಾನ ಅಂತ ಅನ್ನಿಸ್ತು. ಸೊ ಈ ಸತಿ ಯಾವುದೇ ರೀತಿ ಬ್ಲಡ್ ಟೆಸ್ಟ್ ಇರಲ್ಲ, ಬಿಕಾಸ್ ನನ್ನ ಲಾಸ್ಟ್ ಅನಾಮಲಿ ಸ್ಕ್ಯಾನ್ ಟೈಮಲ್ಲಿ ನಾನು ಮಾಡಿಸಿದಂಥ ಇನ್ವೆಸ್ಟಿಗೇಷನ್ಸು ಇಟ್ ವಾಸ್ ಕ್ವೈಟ್ ನಾರ್ಮಲ್. ಸೊ ಅದರಲ್ಲಿ ಐಡೆಂಟಿಫೈ ಮಾಡಿದಂಥದ್ದು ಒನ್ ವಾಸ್ ಕ್ಯಾಲ್ಶಿಯಮ್, ಇನ್ನು ಒಂದು ಹಿಮೋಗ್ಲೋಬಿನ್ ಕಂಟೆಂಟ್ ಕಮ್ಮಿ ಇದೆ ಅಂತ ಹೇಳಿ. ಸೊ ಅದೆರಡಕ್ಕೂ ಟ್ಯಾಬ್ಲೆಟ್ಸ್ ತೊಗೋತಾ ಇದ್ದೀನಿ. ಇವಾಗ ಸ್ವಲ್ಪ ಲಿಗಮೆಂಟ್ ವೀಕ್ ಇರೋದ್ರಿಂದ ಮೆಗ್ನೀಷಿಯಮ್ ಕಂಟೆಂಟ್ ಇರುವಂಥ ಒಂದು ಟ್ಯಾಬ್ಲೆಟ್ ಹೇಳಿದ್ದಾರೆ. ಸೊ ದೀಸ್ ಆರ್ ಮೈ ಅಪ್ಡೇಟ್ಸ್ ಅಂತ ಹೇಳ್ಬೋದು. ಇನ್ಫ್ಯಾಕ್ಟ್ ಅದ್ರ ಜೊತೆಗೆ ನಾನು ಇವಾಗ ಕ್ಯಾಲ್ಶಿಯಮ್ ಮತ್ತು ಬ್ಲಡ್ ಕೂಡ ಸ್ವಲ್ಪ ಕಮ್ಮಿ ಇದೆ. ಹಿಮೋಗ್ಲೋಬಿನ್ ಕಂಟೆಂಟ್ ಐಡಿಯಲಿ ಅದು ಸ್ವಲ್ಪ ಕಮ್ಮಿ ಇದೆ. ಸೊ ಹಾಗಾಗಿ ಅದಕ್ಕೂ ಟ್ಯಾಬ್ಲೆಟ್ಸ್ ತೊಗೋತಾ ಇದ್ದೀನಿ. ಆ್ಯಂಡ್ ಕ್ಯಾಲ್ಶಿಯಮ್ ದಿವಸಕ್ಕೆ 2 ಕ್ಯಾಲ್ಶಿಯಮ್ ಟ್ಯಾಬ್ಲೆಟ್ಸ್ ಬೇಕಾಗಿದೆ. ಆ್ಯಂಡ್ ಅದ್ರ ಜೊತೆಗೆ ಒಂದು ಮೆಗ್ನೀಷಿಯಮ್ ಕೂಡ ಈ ಸತಿ ಆ್ಯಡ್ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಸ್ಕ್ಯಾನ್ ಬಂದು ನಂದು ಗ್ಲೂಕೋಸ್ ಲೆವೆಲ್ನ ಟೆಸ್ಟ್ ಮಾಡುವಂಥದ್ದು. ಅಂದರೆ ಒಂದು ಗ್ಲೂಕೋಸ್ ಪೌಡರ್, ಗ್ಲೂಕೋನ್ ಡಿ ಅಂತ ಏನೋ ಬರುತ್ತೆ, ಆ ಪೌಡರ್ನ ಒಂದು 1/4 ಲೀಟ್ರ್ ನೀರು ಗ್ಲಾಸಲ್ಲಿ ಆ ಪೌಡರ್ನ ಮಿಕ್ಸ್ ಮಾಡಿಕೊಂಡು ಕುಡಿದ್ಬಿಟ್ಟು 2 hours ಆದಮೇಲೆ ನಾಟ್ ದಿ ಸ್ಕ್ಯಾನ್, ಬ್ಲಡ್ ಟೆಸ್ಟಿಗೆ ಹೋಗಬೇಕು ಅಂತ ಹೇಳಿದ್ದಾರೆ. ಸೊ ನೆಕ್ಸ್ಟ್ ನನ್ನ ಸ್ಕ್ಯಾನು 20 ಡೇಸ್ಗಿರುತ್ತೆ. ಸೊ ಇವತ್ತಿಂದ 20 ಡೇಸ್ಗೆ ಹೋಗಿ ನಾನು ಆ ಟೆಸ್ಟ್ ಕೂಡ ಮಾಡಿಸ್ಬೇಕು. ಅದು ಬೇಸಿಕಲಿ ಶುಗರ್ನ ಕಂಟೆಂಟ್ನ ತೊಗೊಂಡು ಶುಗರ್ ಏನಾದರೂ ವೇರಿ ಆಗ್ತಾ ಇದೆಯಾ ನಮ್ಮ ಬಾಡಿನಲ್ಲಿ ಅಂತ ಚೆಕ್ ಮಾಡುವಂಥ ಟೆಸ್ಟ್ ಆಗಿರುತ್ತೆ. ನನಗೆ ಈ ಒಂದು ಟೆಸ್ಟ್ ಪ್ರೀವಿಯಸ್ ಪ್ರೆಗ್ನೆನ್ಸಿಲಿ ಮಾಡಿಸಿದ್ದು ನನಗೆ ನೆನಪಿಲ್ಲ, ಗೊತ್ತಿಲ್ಲ ಈ ಸತಿ ಯಾಕೆ ಈ ಒಂದು ಟೆಸ್ಟ್ ಹೇಳಿದ್ದಾರೆ ಅಂತ, ಅಥವಾ ಇವಾಗ ಏನಾದರೂ ಇದು ಪ್ರಾಕ್ಟೀಸ್ ಆಗ್ತಾ ಇದೆಯಾ ಬಿಕಾಸ್ ಆಫ್ ಸಮ್ ಕಾಂಪ್ಲಿಕೇಶನ್ಸ್ ಅಂತ ಗೊತ್ತಿಲ್ಲ. ಸೊ ದಟ್ ಈಸ್ ಒನ್ ಥಿಂಗ್. ನಾನು ನೆಕ್ಸ್ಟ್ 20 ಡೇಸ್ಗೆ ಗ್ಲೂಕೋನ್ ಡಿ ಟೆಸ್ಟ್ ಮಾಡಿಸ್ಬೇಕು. ಆ್ಯಂಡ್ ಮೋಸ್ಟ್ಲಿ ಆಫ್ಟರ್ ದ್ಯಾಟ್ ನನ್ನ ಎವ್ರಿ ವೀಕ್ ಬರೋಕ್ಕೆ ಹೇಳ್ತಾರೆ ಅನಿಸುತ್ತೆ. ನಿಜವಾಗ್ಲೂ ಎಷ್ಟು ಬೇಗ ಆಗೋಗ್ತಾ ಇದೆ ನನ್ನ ಸೆಕೆಂಡ್ ಪ್ರೆಗ್ನೆನ್ಸಿ ಜರ್ನಿ ಅಂತ ಅನ್ನಿಸ್ತಾ ಇದೆ. ಬಿಕಾಸ್ ಅದೊಂಥರ ಟೈಮ್ ಹೆಂಗೆ ಹೋಯ್ತು ಅಂತಲೇ ಗೊತ್ತಾಗಿಲ್ಲ ಇನ್ಫ್ಯಾಕ್ಟ್ ಅಂತ ಹೇಳ್ಬೋದು. ಸೊ ಐ ಆಮ್ ವೆರಿ ಹ್ಯಾಪಿ. ಸೊ ಇದಾಗಿತ್ತು ನನ್ನ ಪೆಲ್ವಿಕ್ ಪೇನ್ ಅಪ್ಡೇಟ್ಸ್. ಮತ್ತು ಯಾಕೆ ಬರ್ತಾ ಇದೆ ಅದು, ಅದರದ್ದು ಡೆಫಿಷಿಯನ್ಸಿ, ಏನು ಡೆಫಿಷಿಯನ್ಸಿ ಇದ್ದರೆ ಯೂಶಲಿ ಆ ಥರ ಪೆಲ್ವಿಕ್ ಪೇನ್ ಬರುತ್ತೆ ಪ್ರೆಗ್ನೆಂಟ್ ಲೇಡೀಸ್ ಅಲ್ಲಿ ಅನ್ನುವಂಥದ್ದನ್ನು ಈ ಒಂದು ವಿಡಿಯೋದಲ್ಲಿ ಹೇಳೋಕ್ಕೆ ಟ್ರೈ ಮಾಡಿದ್ದೀನಿ. ಆ್ಯಂಡ್ ಎಸ್, ನನ್ನ ನೆಕ್ಸ್ಟ್ ಟೆಸ್ಟ್ ಈ ಸತಿದು ಆ್ಯಕ್ಚುಲಿ ಸ್ಕ್ಯಾನ್ ಮಾಡಿಸಿದಂಥದ್ದು ರಿಪೋರ್ಟ್ನ ಮರ್ತೇ ಬಂದುಬಿಟ್ಟಿದ್ದೀನಿ ಅಲ್ಲೇ. ಸೊ ನೆಕ್ಸ್ಟ್ ಟೈಮ್ ಹೋದಾಗ ನಾನು ಆ ರಿಪೋರ್ಟ್ ತೊಗೊಂಡು ಬರಬೇಕು. ಸೊ ಅದರಲ್ಲಿ ಏನು ಡೀಟೇಲ್ಸ್ ಇದೆ ಅಂತ ಕೂಡ ನಾನು ನಿಮಗೆ ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ, ಅಂದರೆ ರಿಪೋರ್ಟ್ ತಂದಾದಮೇಲೆ ಅದ್ರ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ತೀನಿ. ಸೊ ಇದಾಗಿತ್ತು ಪುಟ್ಟದಾದಂಥ ನನ್ನ 7th month ಸ್ಕ್ಯಾನ್ ಅಥವಾ 7th month ಟೆಸ್ಟ್, ಮತ್ತು ನೆಕ್ಸ್ಟ್ ಟೆಸ್ಟ್ ಏನಿತ್ತು ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಷನ್ ಆಗಿರುತ್ತೆ. ಸೊ ಐ ಹೋಪ್ ಈ ಒಂದು ಪುಟ್ಟ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದೆ ಡೆಫಿನೆಟ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ, ಟೇಕ್ ಕೇರ್, ಲವ್ ಯು ಆಲ್, ಲಾಟ್ಸ್ ಆಫ್ ಲವ್ ಅಂಡ್ ಬಾಯ್.